ಅಂತಹ ಈ ದೇವರಿಗೆ
ಈ ಲೋಕದಲ್ಲಿರುವ ಜನರ ಕಷ್ಟವನ್ನು ಹೋಗಲಾಡಿಸುವವರು ಯಾರು? ದೇವರು. ಅದೇ ಈ ದೇವರಿಗೆ ಕಷ್ಟ ಒದಗಿ ಬಂದಾಗ ನನ್ನ ಪರಿಸ್ಥಿತಿಯು ಹಾಗೆ ಆಯಿತು. ಈಗ ದಯಗಂಧರ್ವನ ಪ್ರಕರಣದಿಂದಾಗಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವಂತಹ ಸಂದರ್ಭದಲ್ಲಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಂತಹ ಗಯಗಂಧರ್ವನ ಅಶ್ವದ ಬೆವರಹನಿ ನಾನು ಅಭಿಮಂತ್ರಿಸಿದ ಅರ್ಘ್ಯ ಜಲಕ್ಕೆ ಬಿದ್ದು ಮಲಿನವಾಯಿತು. ಆ ಮಲಿನವಾದಂತಹ ಅರ್ಘ್ಯವನ್ನು ಸೂರ್ಯನಿಗೆ ಅರ್ಪಿಸುವಂತಿಲ್ಲ. ಅದಕ್ಕಾಗಿ ಕ್ರೋಧಗೊಂಡಂತಹ ನಾನು ಶಪಥವನ್ನನ್ನು ಮಾಡಿದೆ. ಇಂದಿನಿಂದ ಆರಭ್ಯ 8 ದಿನಗಳ ಒಳಗಾಗಿ ಇದಕ್ಕೆ ಕಾರಣ ಯಾರಾಗಿದ್ದಾರೋ ಅವರ ಕಂಠವನ್ನು ಕತ್ತರಿಸುತ್ತೇನೆ ಎನ್ನುವುದಾಗಿ ಅಂತಹ ಶಪಥವನ್ನೇನೋ ಮಾಡಿದೆ. ಆದರೆ ಗಯಗಂಧರ್ವನನ್ನು ಎಲ್ಲೂ ಹುಡುಕಿದರು, ಆತ ಇಲ್ಲ. ಆಮೇಲೆ ಗೊತ್ತಾಯಿತು ನಾರದರ ಮುಖೇನವಾಗಿ ಗಯಗಂಧರ್ವ ನನ್ನ ಭಾವನಾದಂತಹ ಅರ್ಜುನನ ರಕ್ಷಣೆಯಲ್ಲಿದ್ದಾನೆ ಎನ್ನುವುದಾಗಿ. ನಾನು ಅಂದುಕೊಂಡಿದ್ದು ಅರ್ಜುನ ತಾನೇ ತಾನಾಗಿ ಗಯನನ್ನು ನನಗೆ ಒಪ್ಪಿಸ್ತಾನೆ ಎನ್ನುವುದಾಗಿ. ನನ್ನ ದುರ್ದೈವವೋ ಏನೋ ಆತ ಹಾಗೆ ಮಾಡಲಿಲ್ಲ. ಅದಕ್ಕಾಗಿ ಅವನ ಮಡದಿಯಾದಂತಹ ಸುಭದ್ರೆಯನ್ನು, ನನ್ನ ತಂಗಿಯಾದಂತಹ ಸುಭದ್ರೆಯನ್ನು, ಜೊತೆಯಲ್ಲಿ ಅಭಿಮನ್ಯುವನ್ನು ಸಂಧಾನಕ್ಕೆಂದು ನಾನು ಪಡೆದುಕೊಂಡೆ. ಹೋದಂತಹ ಸುಭದ್ರೆಯನ್ನು ಬಂದಳು. ಆದರೆ ಉತ್ತರ ಮಾತ್ರ ನನಗೆ ಪೂರಕವಾಗಿಲ್ಲ. ಅದಕ್ಕಾಗಿ ಏನು ಮಾಡುವುದು? ನಾನೇ ಹೋಗಲು ಸರಿಯಲ್ಲ. ಇದ್ದಾರಲ್ಲ ನಮ್ಮಲ್ಲಿ ಕೆಲವರು ಸುಮ್ಮನೆ ಕೆಲಸ ಇಲ್ಲದವರು, ಅವರಿಗೆಲ್ಲ ಒಂದು ಕೆಲಸ ಕೊಡ್ಬೇಕು. ಅಷ್ಟು ಮಾತ್ರವೇ ಅಲ್ಲ, ಒಬ್ಬ ಇದ್ದಾನೆ ನಮ್ಮಲ್ಲಿ ಶುದ್ಧ ಅಧಿಕ ಪ್ರಸಂಗಿ, ಸ್ವಲ್ಪ ಕೃಷ್ಣನ ಸಾರಥಿ ಎನ್ನುವುದಾಗಿ ಒಣ ಜಂಬ ಉಂಟವನು. ಅವನಿಗೆ ತಲೆಗೆ ಹತ್ತಿದೆ. ಅವನ ಜಂಬವನ್ನು, ಅವನ ಅಹಂಕಾರವನ್ನು ಮುರಿಬೇಕು. ಜೊತೆಯಲ್ಲಿ ನನ್ನ ಕಾರ್ಯವೂ ಅದಕ್ಕಾಗಿ ನನ್ನ ಕಾರ್ಯವಾಗಬೇಕಲ್ಲ. ಅದಕ್ಕಾಗಿ ಸ್ವಹಸ್ತೇನ ದಾನಂ ಪರಹಸ್ತೇನ ತಾಡನು ಬುದ್ಧಿ ಕಲಿಸ್ತೇನೆ. ನಮ್ಮನ್ನ ಕರೆ ಕಳಿಸಿದ್ರು. ಒಂದು ಬಾರಿ ಬಂದ್ರೆ ಕರೆ, 2 ಬಾರಿ ಬಂದ್ರೆ ಕರಕನೆ. ನಮ್ಮನ್ನ ಕರೆ ಕಳಿಸುತ್ತವು. ಹಾಗೆ ಸುಮ್ಮನೆ ಬರುವ ಜನ್ಮ ನಾವು ಇಲ್ಲಪ್ಪ. ವಿಷಯಕ್ಕೆ ಆಹ್ವಾನ, ವಾಹನ ಸಹಿತ ಆಹ್ವಾನ ಇದ್ರೆ ಮಾತ್ರ ಹೋಗೋರು ನಾವು. ನಮ್ಮನ್ನ ಕರೆದದ್ದವರು ನೀವು ಎಲ್ಲಿದ್ದಂತ ಬೇಕಲ್ಲ. ಬಿಡ್ಬೇಕಂತ ಕಾಡ್ತಾ ಇದ್ದೇನೆ. ನನಗೆ ಈ ಸನ್ನಿವೇಶಕ್ಕೆ ಅದು ಏನಂತಾನೆ ಅರ್ಥವಾಗಲಿಲ್ಲ. ನೀನು ಮುಖ ನೋಡಿದೆ, ಸದಾ ಮುಖದ ಮುಖದವನ್ನು ಹಾಕುತ್ತಾರೆ. ಸದಾ ಸದಾ ಹಸುನಗೆಯಿಂದ ಇರುವ ಹಸನ್ಮುಖಿ, ಅಲ್ಲಿ ಇರ್ತೇನೆ. ಹಸನ್ಮುಖಿ, ಪ್ರಸನ್ನಮುಖಿ, ಮಂಗಳಮುಖಿ. ಅದೇನಾದ್ರು ಮಂಗಳಮುಖಿ. ನಿನ್ನ ಮುಖ ನೋಡಿ ಹೋದ್ರೆ ಎಲ್ಲ ಕಡೆಯೂ ಮಂಗಳವೇ. ಕೃಷ್ಣ, ಏನು ಗಾಢವಾದ ಚಿಂತೆಯಿಂದ ನಿನ್ನ ಮುಖ ನೋಡಿದ್ರೆ ಹೋದರೆ ಹಾಗೆ ಅಪ್ಪವಿಡಿ ಆಗೋಯ್ತು. ಅಂದ್ರೆ ಜರಡಿ 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 ನೀನು ಇಷ್ಟ ಆಗಲೇ ಇರುವಂತ ಮುಖ ಸಣ್ಣದಾಗಿ ಏನ್ ಕಾರಣ? ಈಗ ನನ್ನ ಮುಖ ಹಾಗುಂಟ ನಿನ್ನ ಕಣ್ಣಿಗೆ ಕಾಣುವುದೇ ಹಾಗ ಮತ್ತೆ ಇಲ್ಲಪ್ಪ, ಯಾರು ನೋಡಿದ್ರೆ ಹಾಗೆ ಹೇಳ್ತಾರೆ. ದಾರುಕ, ನೀನು ಈ ದ್ವಾರಕೆಯಲ್ಲಿ ಇರುವಾಗಲೇ
ಇರುವಾಗಲೇ ನನ್ನಿಂದ ಅಂತ ಹೇಳಿದ ಪುಣ್ಯಾತ್ಮ. ಏನಾಯ್ತು? ನೀನು ಇರುವಾಗಲೂ ಕಷ್ಟ ಬಂತಲ್ಲ. ನಮ್ಮಂತ ಘನ ವ್ಯಕ್ತಿಗಳು ಇರುವಾಗಲೂ ಕಷ್ಟ ಬಂತು ಎನ್ನುವುದಾಗಿ ಹೇಳ್ತಾ ಇದ್ರು. ಏನಾಯ್ತು ಏನಾಯ್ತು ಏನಾಯ್ತು? ನಿನಗೆ ಗಯಗಂಧರ್ವನ ಪ್ರಕರಣ ಗೊತ್ತಲ್ಲ? ಯಾಕಂದ್ರೆ ಹಳೆ ಪ್ರಕರಣ ಮತ್ತೆ ಕೆಲಸ ಹಳೆ ಪ್ರಕರಣ ನಾವು ಯಾವತ್ತು ಹೊಡಿಲಿಕ್ಕೆ ಆಗೋದು ಅದು ಇವತ್ತಿಗೂ ಉಂಟು. ಇವತ್ತಿಗೂ ಉಂಟ. ಏನು ಪುಣ್ಯಾತ್ಮ ಅದು ಅಲ್ಲೆಲ್ಲೇ ತೀರ್ಮಾನ ಮಾಡಬೇಕು. ಅಯ್ಯ, ಅಳಿಬಾರದು. ನಾನು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುತ್ತಿರುವಾಗ ಕೊಡ್ಲಿ ಮನೆ ಗಯಗಂಧರ್ವನೇ ಅದು ಹೇಳಬೇಕಾದ್ರೆ ಇದನ್ನು ಹೇಳಬೇಕು. ಹೌದು ಹೇಳಿ. ಆ ಗಯಗಂಧರ್ವನ ಅಶ್ವದ ಬೆವರ ಹನಿ ನನ್ನ ಬೆವರು ಬೆವರು ಈಗ ಏನಾಯ್ತು? ಈಗ ಆ ಗಯಗಂಧರ್ವ ಎಲ್ಲಿದ್ದಾನೆ ಎನ್ನುವುದು ನನಗೆ ತಿಳಿದಿದೆ. ನಾರದರ ಮುಖೇನವಾಗಿ ಏನು ಪ್ರಕರಣ ದೊಡ್ಡ ದೊಡ್ಡವರು ಪ್ರಕರಣ ಮಾಡುವುದು ನೋಡಿ ನಮಗೆ ಬಹಳ ಬೇಸರವಾಗ್ತದೆ. ಆ ಗಯಗಂಧರ್ವನ ಬೆವರುಂಟ ಹಾ, ಅದು ದೇವಲೋಕದಲ್ಲಿ ಕುದುರೆ ಬೆವರೇ ಉಂಟ. ಏನೋ ಒಂದು ಮನುಷ್ಯ ಲೋಕಕ್ಕೆ ಬಂದಿದ್ದಲ್ವಾ? ಏನೋ ಒಂದು ವಿಚಾರ ಬೆವರು ಬಂದ. ನಾವೀಗ ನಮ್ಮ ಗದ್ದೆಗೆ ಒಂದು ದನ ಬಂದ್ರೆ ಅದನ್ನ ಹಾಗೆ ಓಡಿಸುವುದಾಗ 8 ದಿವಸ 11 ದಿವಸ ಕೊಡುತ್ತೆ ಅಂತ ಪ್ರತಿಜ್ಞೆ ಮಾಡೋದು. ಅದು ಬಿಡು. ನಮ್ಮ ಕಾಲಿಗೆ ಒಂದು ನಾಯಿ ಅದನ್ನು ನಾವು ಅಲ್ಲಿ ಹೊರಗಡೆ ಹೋಗ್ತಾ ಇದ್ದೇವೆ. ಅದನ್ನು ತೆಗೆದು ನಮ್ಮ ಕಾಲಡಿ ಬಿದ್ದು ಹೊತ್ತು ಮಾಡಿದಂತ ನಾಯಿಯನ್ನು 8 ದಿವಸದೊಳಗೆ ಕತ್ತರಿಸಿ ಅಂತ ಪ್ರತಿಜ್ಞೆ ಮಾಡುವುದಲ್ಲ. ಅಲ್ಲ, ನಿನ್ನ ಪ್ರಕಾರ ನಾನೇನ್ ಮಾಡ್ಬೇಕು? ನೀನು ಏನ್ ಮಾಡ್ಬೇಕು? ಗಯಗಂಧರ್ವನ ಪ್ರಕರಣ ಆದುಕೊಳ್ಳಿ ಒಂದು ವರ್ಷದೊಳಗೆ ಅಥವಾ ಇನ್ನು ಸಿಕ್ಕದಲ್ಲಿ ಪ್ರತಿಜ್ಞೆ ಮಾಡಬೇಕು. ನಮ್ಮ ಹೇಳ್ಬೇಕು. ನನಗೆ ಸಿಕ್ಕಲ್ಲಿ ಏನೇ ಹೇಳ್ಬೇಕಂತ ಗೊತ್ತಾಗ್ತದೆ. ನೀನಿರ್ಲಿಲ್ಲಲ್ಲ ಆ ಸಮಯದಲ್ಲಿ. ಅದು ಏನಾಯ್ತು? ಅದು ಆತ ಆ ಅರ್ಜುನನ ರಕ್ಷಣೆಯಲ್ಲಿದ್ದಾನೆ. ಯಾರು ಹೇಳ್ತಾರೆ? ನನ್ನ ಭಾವನ ರಕ್ಷಣೆಯಲ್ಲಿ ನಾರದು ಹೇಳಿದ್ದು. ದೇವಋಷಿಗಳು ಬ್ರಹ್ಮ ಮಾನಸ ಅವರು ಹೇಳಿದ್ದಾರೆ. ಅದಕ್ಕಾಗಿ ಈಗ ಮುಗಿಲಿಲ್ಲ. ಅದಕ್ಕಾಗಿ ನಿನ್ನ ಮಾದರಿಗಳಲ್ಲ ಮಾಂಸ ಮಾತ್ರ ಮಾಂಸ ಮಾತ್ರ ಬಾಬಾ ಅರ್ಜುನ ಹೌದು ಮಾಂಸ ಮಾತ್ರ ಸಮರ್ಥ ಮಹಾಭಾರತ ಪಾರ್ಥ ಆತನಲ್ಲಿ ಹೋದ ಮೇಲೆ ತಲೆ ಬಿಸಿ ಉಂಟ ಒಟ್ಟಿಗೆ ಕೈ ಕೊಡಬೇಕು. ಇದು ಹಾಗೆ ಪ್ರಕರಣ ಅಲ್ಲಿಗೆ ಮುಗಿದರೆ ನನಗಿಂತ ಮುಂಚೆ ಆ ಪ್ರಾರ್ಥನೆ ಆತನನ್ನು ಕೊಂತಾನೆ ಎನ್ನುವುದಾಗಿ ಭಾವಿಸಿದೆ. ಹೌದೌದು. ಆದರೆ ಹಾಗೆ ಮಾಡಲಿಲ್ಲ. ಆತನ ರಕ್ಷಣೆಗೆ ನಿನ್ನನ್ನು ನಾನು ಕಾಪಿಡುತ್ತೇನೆ ಎನ್ನುವುದಾಗಿ ಅಭಯವನ್ನು ರಕ್ಷಣೆ ಮಾಡಿ ಹೌದಾ? ಆಶೆಯನ್ನು ಕೊಟ್ಟಿದ್ದಾನೆ. ಕೆಲವರು ಅಪಾತ್ರರು ಸತ್ಪಾತ್ರರು ಪಾತ್ರರು ಅಂತ ಆ ಪಾತ್ರ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಂಡೆ ಮಮ ಪಾಂಡಾಹಿ ಪ್ರಾಣವ ಅಂದೆ. ಮಮ ಪಾಂಡಾಹಿ ಪ್ರಾಣವ ಅಂದೆ ನೀನು. ಮಮ ಪ್ರಾಣಾಹಿ ಪಾಂಡವ ಮಮ ಪಾಂಡಾಹಿ ಪ್ರಾಣ ಏನೋ ಅಂದೇನೆ ಅಂತ ಪಾತ್ರನನ್ನ ಬೆಳೆಸಿದೆ. ಅವ ಹೊರಗಿನವ ಹತ್ತ ಇರೋರು ನೀವನ್ನ ಒಂದು ಬೆಳೆಸಿದ್ರೆ ನೀನು ಇದು ಬೆಳಿಲಿಕ್ಕೆ ಉಂಟಾನ? ಏನು ಹಿಂಗಿಂದ ಬಿಟ್ರೆ ನಾನು ಇನ್ನು ಬೆಳಿಲಿಕ್ಕೆ ಉಂಟಾ? ಏನು ಅವ್ರನ್ನೆಲ್ಲ ಬೆಳೆಸಿದೆ. ಅಂಥವರಿಗೆ ಸತ್ತು ಪಾತ್ರರಿಗೆ ದಾನ ಮಾಡಬೇಕು. ಅಂಥವರಿಗೆ ದಾನ ಮಾಡಿ ಏನಾಗ್ತದೆ ಗೊತ್ತಾಯ್ತಾರೆ. ಅದಕ್ಕಾಗಿ ನಾನೊಂದು ಕೆಲಸ ಮಾಡಿದೆ. ಕೆಲಸ ಮಾಡಿದ್ರಾಯ್ತು. ನನ್ನ ತಂಗಿಯಾದಂತಹ ಸುಭದ್ರೆಯನ್ನು ಅಲ್ಲಿ ನಡೆಯಲು ಹೇಳಿ ಅಲ್ಲಿಗೆ ನಡೆಯಲು ಹೇಳಿ ಯುದ್ಧ ಮಾಡ್ಬೋದಿಲ್ಲ. ಯುದ್ಧ ಮಾಡುವುದು ಸರಿಯಲ್ಲ. ನೇರವಾಗಿ ನಾನು ಯುದ್ಧಕ್ಕೆ ಹೋಗುವುದು ಸರಿಯಲ್ಲ. ನೇರವಾಗಿ ಯುದ್ಧ ಮಾಡುದು ಬೇಡ. ಹೀಗೆ ಹೋಗಿ ಯುದ್ಧ ಮಾಡುದು. ನೇರವಾಗಿ ಯುದ್ಧ ಮಾಡುದು ಬೇಡ. ಹೀಗೆ ಹೋಗಿ ಯುದ್ಧ ಮಾಡಬಹುದು. ಹಾಗಲ್ವಾ? ನಾನೇ ಹೋಗುವುದು. ಅದಕ್ಕಾಗಿ ಮೊದಲಾಗಿ ಸಂಧಾನವನ್ನು ಮಾಡಿಕೊಳ್ಳುವನಾಗಿರುವುದು ನನ್ನ ತಂಗಿಯಾದಂತಹ ಸುಭದ್ರೆಯ. ಈಗ ನೀವು ದ್ವಾಪರದ ದೇವರು, ಅವರು ತ್ರೇತೆಯ ದೇವರು ಕುರಿತು ರಾಮ. ಆ ರಾಮ ಸಂತಾನಕ್ಕೆ ಯಾರು ಕಳಿಸಿದ್ದಾರೆ? ಅಂಗದ. ಈ ದ್ವಾಪರ ದೇವರು ಸಂತಾನಕ್ಕೆ ಸುಭದ್ರೆಯನ್ನು ಕಳೆದು ಈ ಮಂಗ ಹಿಂಸೆ ನನಗೆ ರಾಜಕೀಯ ರಾಯಭಾರಕ್ಕೆ ಅದಕ್ಕಾಗಿ ನಾನು ಇದನ್ನು ಕರ್ತದ್ದಲ್ವಾ? ಏನಂದ್ರೆ ಅಂಗದ ಬದಲಿಗಾಗಿ ನಾನಂತ ಹಾಗಲ್ವಾ? ಸಂಧಾನ ಮಾಡಲು ಈ ರಾಯಭಾರಕ್ಕೆ ರಾಯಭಾರಕ್ಕೆ ನನಗೆ ಆಚರಣೆಯ ಅದಕ್ಕಾಗಿ ಸುಭದ್ರೆಯ ಸಂಧಾನವು ವಿಫಲವಾಗಿ ಹೋಯಿತು. ಅದಕ್ಕಾಗಿ ನೀನೊಂದು ಕೆಲಸ ಮಾಡಬೇಕು. ನನ್ನ ಕುರಿತಾಗಿ ಅಲ್ಲಿಗೆ ಸಂಧಾನಕ್ಕೆಂದು ರಾಯಭಾರಕ್ಕೆಂದು ನೀನೇ ಹೋಗಬೇಕು. ನಾನು ಹೋಗಬೇಕು. ಹೋಗಿ ನೀನು ಮಾತ್ರ ಅಲ್ಲ, ನಿನಗೊಂದು ಓಲೆಯನ್ನು ಕೊಡ್ತೇನೆ.
ಈಗ ನಾವು ಹೋಗುವುದೇ ಹೆಚ್ಚು. ಹ್ಮ್. ನಾವು ಹೋದ್ರೆ ಓದೇ ಬೇಡ. ಆದ್ರೂ ನಾನೇ ಕುಳಿದು ಕೊಟ್ಟವನು ಎನ್ನುವುದು ಗೊತ್ತಾಗ್ಬೇಕಲ್ಲ ಪಾಂಡವರಿಗೆ. ಯಾವ್ದು ಅನಿವಾರ್ಯ? ಅಲ್ಲಪ್ಪ. ಹಾ, ಪತ್ರ ಪತ್ರ. ಪತ್ರ ಹಾ. ಪತ್ರ ನಮಗೆ ಆಗ. ಅಲ್ಲ, ನಿನಗೆ ಪತ್ರ ಬೇಡಪ್ಪ. ಹೌದೌದು. ಅವ್ನು ನಾನೇ ಕುಳಿದು ಕೊಟ್ಟದನ್ನ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಉಳಿಗೋಸ್ಕರವಾಗಿ. ವೃತ್ತಿಗೋಸ್ಕರ. ಹಾ, ಹಾ, ಹಾ. ಹಾ? ಆಯ್ತಾಯ್ತು. ಅಲ್ಲಿಗೆ ಹೋಗ್ಬೇಕು. ಹಾ. ನೀನು ಮಾತ್ರ ಭೀಮನನ್ನು ಬಿಡಬಾರ್ದು. ನಾನು ಹೋದ ಮೇಲೆ ಸಂಬಂಧಿಕರು ಪಾಪ ಗ್ರಾಮ್ಯ ಭಾಷೆಯಲ್ಲಿ ಬೈಕೇರೆ ಹೌದು ಇವ್ರೆ ಅಂತ ನೋಡುವುದೇ ಎತ್ತಿ ಮತ್ತೆ ನೀವು ಆಮೇಲೆ ನೀವು ಹೋದ್ಮೇಲೆ ನಾನು ಇರ್ಬೇಕು. ಅದಕ್ಕೋಸ್ಕರವೇ ಕಳ್ಸೋದಲ್ಲ ನಾನು. ಯಾರಿಗೆ ಅವರಿಗೆ ನಾನು ಕೇಳಬೇಕು. ಹಾ. ಅಲ್ಲ, ಅವರಿಗೆ 4 ಬಿದ್ರು ನಿಮ್ಗೆ 2 ಬೀಳ್ತಾರಲ್ಲ. ಎಂತ ಕಟ್ಟೆ ಅಲ್ಲ, ನೀನು ಪಡಿದೆಯಲ್ಲ. ನಾನು ನಿನ್ನ ಪುರಾಣಿಯ ಯಾಕೆ ಹೇಳು? 4 ಬೀಳೋದು ಯಾವ್ದಾನು? ಸಾಮ, ದಾನ, ವೇದ, ದಂಡ, ಚತುರೋಪಾಯ ಅವೆಲ್ಲ ಕೊನೆಗೆ ಒಂದು ನಿನಗೆ ಹಾ 2 ಆದ್ರೂ ಆಗುತ್ತದೆ. ಹಾಗೆ ಹಾಗೆ ಹಾಗೆ. ನಾನು ಆಮೇಲೆ ಮುಖ ಮೂತಿ ನೋಡುವುದಿಲ್ಲ, ಅರ್ಥ ಬಿಡುವುದೇ ಕೈಗೆ ಹೊಡೆದಂತ ಹೇಳ್ಬಾರ್ದು ಆಮೇಲೆ ಗೊತ್ತಾಯ್ತಾ? ಆದೀತು. ಮಾತ್ರ ನೀನು ಸುಮ್ಮನೆ ಬರಬಾರ್ದು. ಸುಮ್ಮನೆ ಬರುವ ಮಗನೇ ಅಲ್ಲ ನಾನು. ಅವರ ಅಹಂಕಾರ ಬರಬೇಕು. ನೀ ಅದು ತಲೆ ವಿಷಯ ಬೇಡ ಗೊತ್ತಾಯ್ತಾ? ಆದೀತು. ಹಾ ಹೋಗಿ ಹಾ. ಕಾರ್ಯವನ್ನು ಪೂರೈಸಿ ಬಾ. ಹಾ ಬೆಳಗೀಗ ಅವರಿಗೆ ಬೀಳಬೇಕು. ನಾನು ಹಾ ಬಂದಿದ್ದೇನೆ. ಕೊನೆಗೆ 2 ಆದ್ರೂ ಒಟ್ಟಿದೆ. ಅವ್ರು ಎಲ್ಲಿದ್ದು ಕಾಮ್ಯ ಕಾಮನದಲ್ಲಿ ಆಫೀಸಲ್ಲಿ ರಾಯಭಾರಕ್ಕಾಗಿ ನೀನು ರಾಯಭಾರಕ್ಕಾಗಿ ನಾನು ಬೀಳ್ಬೇಕು. ಹೋಗ ಬಂದಿದ್ದೇನೆ. ಎಂತಾಯ್ತಾ? ಲಿಖಿತ ಸಣ್ಣದಾಯ್ತಾ? ಹ? ಇದು ಸಣ್ಣದಾಯ್ತಾ? ಇಲ್ಲಪ್ಪ ಹೇಳ್ತಾನೆ. ಯಾರು ಬಂದು ಬಂದಿದ್ದೇನೆ ಅಂತ ಹೇಳ್ತಾರೆ. ಅವ್ರಿಗೇನಪ್ಪ ಅಂದ ನಿಮಗೆ ಅಂತ ಹೇಳುದು? ನಮ್ಗೆ ಎಂತ ಹೇಳಕ್ಕಿಲ್ಲ. ನಿಜ ಹೇಳುದು? ಹೇಳ ಹಾಂ ಬಂದಿದ್ದೇನೆ. ಇರುವಂತಹ ದ್ವಾರಕೆಗೆ ಯಾರು ಅಂತ ಕೇಳಿದ್ವಿ. ಯಾರು? 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 ನೀವು ಹೇಳಿ. ಕೃಷ್ಣ ಬಂದ. ಇಪ್ಪತ್ತಲ್ಲ. ಈಗ ನಾನು ಬಂದಾಯ್ತಾ? ತಾಲೂಕ ಹೌದಾ? ತಾಲೂಕೇಶ್ವರ. ನಾನು ಕೇಳಿದ್ದೆ. ಹೌದೌದು. ನೋಡಲ್ಲ ಈಗ ಅಲ್ವಾ? ಪೂರ್ತಿ ಜವಾಬ್ದಾರಿ ನಮ್ಮ ಮೇಲೆ ಉಂಟು. ಹಾಂ. ಆದ್ರಿಂದ ಹ್ಞೂ. ನಾವು ಹೋಗ್ಬೇಕು. ಹಾಂ. ಹೋಗುವುದು ಹೇಗೆ? ಹೇಗೆ? ಬರಿಗಾಲು ಹೋಗುದಾ? ಮತ್ತೆ? ಹಾ ರಥ ಬೇರಿ ಬಂದ. ಬರಿಗಾಲು ಹೋಗುದ ನಾನು? ಮತ್ತೆ? ಪಾದರಕ್ಷೆ ಬೇಡ ಅಂತ ಹೇಳುದು. ಪಾದರಕ್ಷೆ ಬೇಡ, ರಥವೇರಿ ಹೋಗುವ. ನಿಮಗೆ ಪಾದರಕ್ಷೆ ಬೇಡ ಯಾಕೆ? ನೀವು ತಗೊಳ್ಳೋದಿಲ್ಲ. ದೇವಸ್ಥಾನದ ಹತ್ರ ಯಾವತ್ತು ಮನೆ ಮಾಡಿದ್ರು ನೀವು ಪಾದರಕ್ಷೆ ತಗೊಳ್ಳೋದೇ ಇಲ್ಲ. ಸ್ವಾಮಿ ಹಾಗೆ ಹೋಗುವುದಲ್ಲ. ಈಗ ಯಾಕೆ ಹೋಗ್ಬೇಕು? ವಿಷ್ಣುಪದ ನಮ್ದೊಂದು ನಾಲ್ಕೇ ಆಗಿ ಕೃಷ್ಣನೊಟ್ಟಿಗೆ ನಾವು ಹೋಗುವುದು. ಹಿಂದಿಗಡೆ ಕೃಷ್ಣ ಇರುವುದು. ಹೋದವನು ನಮಸ್ಕಾರ ನಮಸ್ಕಾರ ಅನ್ನೋದು. ನಾನು ಹೀಗನ್ನು ಏನಲ್ಲ ಅವರಿಗನ್ನು ಯಾರಿಗೆ? ಕೃಷ್ಣನಿಗೆ. ಇವತ್ತು ನಾನೇ ಪ್ರತಿಗನ್ನು ನಾನೇ, ಸಾರಥಿಯು ನಾನೇ. ಹಾಗೆ ಒಂದು ಕೈಯಲ್ಲಿ ಚಮ್ಮಡಿಗೆ, ಇನ್ನು ಕೈಯಲ್ಲಿ ಬಳ್ಳಿ ಹಿಡ್ಕೊಂಡು ಹೊಡ್ಕೊಂಡು ಹೋಗೋದು. ಈಗ ಹೋಗುವ. ಹೌದೌದೇ ಹೌದೇ? ಹೌದು. ಹಾಂ. ರಥವೇರಿ ಬಂದ ಸಾರಥಿ ಬಂದದ್ದೇ ಕಾಮ್ಯಗಾವನ. ನೋಡಿದ್ರ ನೋಡಿದ್ರ ಏನು ನೋಡು? ಪುತ್ರಿ ಶಿವರಾಜ ಹರ್ಷಿತನಾಗಿ ಕೂತ್ಕೊಂಡಿದ್ದಾನೆ. ಪುತ್ರಿ ಶಿವರಾಜ ಹರ್ಷಿತನಾಗಿ ಕೂತ್ಕೊಂಡಿದ್ದಾನೆ. ಪುತ್ರಿ ಶಿವರಾಜ ಕೈಲಾಸವಾದ ಬುದ್ಧಿ, ಕೈಲಾಸ ಬುದ್ಧಿಯಲ್ಲಿ ಆ ಶಿವರಾಜ ಹರ್ಷಿತನಾಗಿ ಕೂತ್ಕೊಂಡ ಹಾಗೆ ಇವ ಕೂತ್ಕೊಂಡಿದ್ದಾರೆ. ಸ್ವಾಮಿ ಎಲ್ಲೂ ನೋದ್ರು ಹೊಂಡ. ಈ ಬೀದಿಗೆ ಏನು ಬೀದಿಗೆ ಬದಿಯಿಲ್ಲ ನೋಡಿ.
ಹಾ. ಎಲ್ಲ ಬಳ್ಳಿನಲ್ಲಿ ಎರಡೆರಡು ಹಾಕೋದು. ಹ್ಮ್. ಆ ಹೊಂಡ ಮುಚ್ಚುವುದಲ್ಲ. ಹ್ಮ್. ನಮ್ಮ ರಥ ಬರ್ಲಿಕ್ಕೆ ಆಗ್ತದೆ ಸ್ವಾಮಿ. ಹಾ. ಹೋ, ಬರ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಬಂದದ್ದೇ ಕಾಮ್ಯ ಕವನ. ಹಾ. ಹಾಗೆ ಹ್ಮ್. ಬಂದವರನ್ನ ಮಾತಾಡಬೇಕಂತ ಇದ್ದವರಿಗೆ ಗೊತ್ತಿಲ್ಲ. ಹಾ. ನೋಡ್ವಾ. ಓಯ್, ಮನೆಗೆ ಮಳೆಗಳೇನು ತಿರುಗಾಡ್ತಾ ಇದೆ. ಯಾವುದು ಪ್ರಾಣಿ ಇರ್ಬೋದಾ? ಪ್ರಾಣಿಯ ಅಲ್ವಾ? ಪ್ರಾಣಿಯ ಕೊಂಡು ಹೋಗಿ ಯಾವುದೋ ಒಂದು ಗಿಳಿಯನ್ನ ಮಣ್ಣು ಹೋಗಿದೆ. ಓಯ್, ಹಾ. ಭಿಕ್ಷುಕರಿರಬೇಕು. ಅವರಿಗೆ ಸೋಮವಾರ ಅಂತಿಲ್ಲ, ಶನಿವಾರ ಅಂತಿಲ್ಲ. ಭಿಕ್ಷೆ ಬೆಳೆದು ಎಲ್ಲ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗುವುದು. ಇವರೇ ಭಿಕ್ಷೆಗಳು ಪರಿಸ್ಥಿತಿಯಲ್ಲಿದ್ದಾರೆ. ಹ್ಮ್. ಸಾಮ್ಯಗಳನ್ನು ಒಂದೇ ಗಡ್ಡೆಗಳಿಲ್ಲ. ನಮಗೆ ಹೇಳಿದ್ರೆ ನಾವೇ ಉಳ್ಕೊಂಡಾಗ ನಮ್ಮವರಲ್ವ. ನೋಡುವ ಓಯ್, ನೋಡುವ ಆದರೂ ಬಂದಿದ್ದು ನಮ್ಮ ಮನೆಯ ಬಾಗಿಲಲ್ಲ. ಹ್ಮ್. ಹೋಗಿ ಮಾತನಾಡಿ ನಮ್ಮ ಸಂಸ್ಕಾರ. ಹಾ. ಹಾಗಲ್ಲ, ತಾರುಕ ನಾಟಕ ವೈಭವದಿಂದ ಕೂಡಿರುವಂತಹ ರಥವನ್ನು ಕಂಡಂತಹ ನಾವು ಯಾರೋ ಬಂದಿರಬಹುದು ಎಂಬುದಾಗಿ. ಆದರೆ ಬಂದಿರುವುದು ನಾಟಕ. ತಾರುಕಲ್ಲ, ತಾರುಕನವರು. ದಾರುಕನ್ ಅವರು ತಾರುಕೇಶ್ವರ. ಭಾರತೇಶ್ವರ. ತಾರುಕೇಶ್ವರ. ಹೌದೌದು. ಅದೇನದು? ಈಗ ಹಾಗೆ ನಿಮಗೆ ಆ ಶಾಖೆಗೆ ಸಾಂಬಾರು ಮಾಡ್ತಿದ್ದೀರಾ? ಯಾವತ್ತು ಯಾವುದು? ರಾಜ್ಯಕ್ಕೆ ಸಾಂಬಾರ ಮಾಡಿ ಶಾಖೆಗೆ ಸಾಂಬಾರು ಮಾಡಿಕೊಟ್ಟಿಲ್ಲ ನಿಮಗೆ? ಹಾಗಲ್ವ? ನಾಟಕಕ್ಕೆ ಸಾಂಬಾರ್. ಹೌದೌದು. ಅವ ಮಾಡಿ ಗೊತ್ತಿಲ್ವಾ? ಆ ಕುಶಲತೆಯ ಮೇಲೆ ಪರಿಣಾಮವಾಗಿ ಭಾರತಕ್ಕೆ ತಾರುಕ ಭಾರತ ಅಂತ ಕರೆಯುತ್ತಾರೆ. ಆದ್ದರಿಂದ ತಾರುಕೇಶ್ವರ. ಹಾಗೆ ಹಾಗಾದ್ರೆ ಬಂದಿದ್ದು ಸಮಯ ನಾನು ನಾನಾಗಿಯೇ ಬಂದದ್ದಲ್ಲ. ಮತ್ತೆ ಮೇಲೆ ಬಂದವರಿಗೆ ಐದು ಮಾತುಗಳು. ನೀನಾಗಿ ಬಂದಿದ್ದಾನೆ. ನನ್ನನ್ನ ಹಾ, ಅವ ಪ್ರಶ್ನೆಗಳಿಗೆ ಬಂದಿದ್ದು ಹೌದೌದು. ಏನು ವಿಷಯ? ನಿಮಗೆ ಒಂದು ಕೊಡಬೇಕಂತ ಆಸಕ್ತಿ ನನಗೆ ಕೊಟ್ಟಿದ್ದಾರೆ. ಅದು ಏನು? ಒತ್ತೆ ಕೊಡಬೇಕಂತ ಕೊಟ್ಟಿದ್ದಾರೆ. ಪತ್ರ ಕೊಡಬೇಕಾ? ನೀನು ಹೇಳಿ ಕೊಡ್ಬೇಕಾದ್ರೆ ಅಲ್ಲ ಮಾರೆ. ನೀನು ಬಂದಿದ್ದು ಪತ್ರ ಕೊಡಲಿಕ್ಕೆ ಅಲ್ವಾ? ಹಾಗೆ ಕೊಡು. ನೀನು ಹೇಳಿ ನಾನು ಕೊಡ್ಬೇಕಲ್ಲ. ನಿನಗೆ ನಡ್ಬೇಕಲ್ಲ. ನಿನಗೆ ಕೊಡ್ಬೇಕಂತ ಪತ್ರದಲ್ಲಿ ನನಗೆ ಕೊಡ್ತೀನಿ. ನನಗೆ ಗೊತ್ತಿಲ್ಲ. ನೀ ಪತ್ರ ಕೊಡಬಹುದಲ್ಲ? ಮತ್ತೆ ನೀನು ಹೇಳಿ ನಾನು ಕೊಡ್ಬೇಕಲ್ಲ. ಹೀಗೆ ಕೊಡುವುದಿಲ್ವಾ? ಕೊಡ್ಬೋದು. ಹಾ, ನಾನು ಕೊಡ್ತಿರ್ಬೇಕಲ್ಲ. ಅಗತ್ಯ ನನಗೆ ಬರುವುದಿಲ್ಲ. ಬರುವುದಿಲ್ಲ. ಯಾರಿಗೂ ಹೋಗ್ಬಾರ ಇಲ್ಲ. ಹಾಗಲ್ವ? ಎಲ್ಲರೂ ಸಹ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದವರು. ಬರೀ ನಾಟಕದ ಕಲಿತವರು ಯಾರು? ಇದನ್ನು ಓದಿ ಉತ್ತರ ಹೇಳಿ. ಸರಿ. ಅಂತ ಭಯದ ಇಟ್ಕೊಂಡಿದ್ದೀರಿ. ಆದ್ರಿಂದ
ಏನಾಯ್ತಾ? ಏನಾಗಿಲ್ಲ. ಹಾ. ನೀನ್ ಏನ್ ಹೇಳುದು? ಓಲೆಗಾರ. ಓಲೆಗಾರ. ಹಾ. ಯಾಕೆ ಓಲೆಗಾರ? ಮನೆ ಮನೆಗೆ ಹೊಂದಿದ್ದ ಒಂದು ಓಲೆಗಾರ ನಾನಲ್ಲ. ಮತ್ತೆ ಒಂದು ವಿಷಯ. ಹಾ. ಇನ್ನು ಹೆಂಡತಿ ಆದಂತ ದ್ರೌಪದಿಗೆ ಹಾ. ಈ ಒಂದು ಕಿವಿಯೋಲದ ತಂದುಕೊಟ್ರೆ ಇನ್ನು ಔಷಧಿ ಅಂತ ಹೇಳ್ತಾರ. ಇಲ್ಲ ಹೆಂಡತಿಗೆ ಒಂದು ಪಾದರಕ್ಷೆ ತಂದುಕೊಟ್ಟೆ ಸಂಹಾರ ಅಂತ ಹೇಳ್ತಾರ. ಇಲ್ಲ ಹೇಳೋದಿಲ್ಲ. ಆದ್ರಿಂದ ರಾಯಭಾರಕ್ಕೋಸ್ಕರವಾಗಿ ಬಂದವನು ನಾನು. ರಾಯಭಾರಕ್ಕಾಗಿ ಬಂದಿದ್ದು. ನಿನ್ನನ್ನು ನೋಡಿದರೆ ಹಾ. ಬಹಳ ಬೇಸರವಾಗ್ತದೆ. ಆಗ ನಿನ್ನ ನೋಡಿದ್ರೆ ಮತ್ತೆ ನೆನಪಾಗ್ತದೆ. ಏನು ಪದ್ಯ? ಏ! ಯುದ್ಧ ಮಾಡ್ತೀಯ ನನಗೆ? ಹಾ? ಯುದ್ಧ ನನಗೆ ಗಜನಿಗೋಸ್ಕರ ಬಲಗಲ್ಲ ಇದ್ದದಲ್ಲಿ ನನಗೆ ಬೇಡ ಕೃತಾಂತದಲ್ಲಿಗೆ ಕೊಡು ಗಜನ ಕೊಡು ಕುಬೇರ ಪುತ್ರನ ಇದು ಬಿಡಲು ಯುದ್ಧ ಏನು ಮಾಡ್ತೀಯ? ಏನು ಮಾಡ್ತೀಯ? ಹಾ. ಏನು ಯುದ್ಧ ಮಾಡ್ತೀಯ ನನ್ನಲ್ಲಿ? ಅಲ್ಲೇನಿಲ್ಲ ಅಲ್ಲೇನಿಲ್ಲ. ಹಾ, ಕೊಡ್ತೀಯ ನನಗೆ? ವ್ಯಕ್ತಿ ನಾವು ಕಾಯ ಅಂತ ಕೇಳಬಹುದು. ಗೊತ್ತಾಯ್ತಾ? ಈಗ ಮತ್ತೊಂದು ನಿಲ್ಲಿ. ನಾನು ಬಾಣದಲ್ಲಿಲ್ಲ, ನಾನು ಪುರಾಣಿಕರಲ್ಲಿಲ್ಲ, ನಾನು ಭಿನ್ನದಲ್ಲಿಲ್ಲ, ನಾನು ಕಡೆಯಲ್ಲಿ ಮತ್ತೆ ನಿಲ್ಲಿಲ್ಲ. ನನಗೆ ಆಯುಧಗಳೇ ಬೇಡ. ಆಯುಧಗಳೇ ಬೇಡ. ಆದ್ರೆ ಯುದ್ಧ ಮಾಡ್ಬೇಕಲ್ಲ ನನ್ನ. ನಾನು ಮೂರು ಕೊಡ್ತೇನೆ. ಮೂರಕ್ಕೆ ನೀವು ಮೂರು ಕೊಡ್ಬೇಕು. ಮೂರು ಕೊಡ್ಬೇಕು. ಹೌದು. ಜಾಸ್ತಿ ಕೊಟ್ಟರೆ ಜಾಸ್ತಿ ಕೊಟ್ಟು ನಾವು ಇಟ್ಕೊಳ್ತೀವಿ. ಇಟ್ಕೊಳ್ತೀರಾ? ಹೌದು. ಇಟ್ಕೊಳ್ಳಿ. ಆಯ್ತಾ? ಹೌದಾ? ಕೊಡು 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 ಕೊಡು. ಕೊಡು, ಪುರಾಗಿಲ್ಲ ಪುರಾಗಿಲ್ಲ. ಆಯ್ತಾ? ಆಯ್ತಾ? ಅಲ್ಲ ಬೆಟ್ಟು ಹೊಡೆದಿದ್ದು ನನಗೆ. ನಾನು ಬಿಡ್ತಾ ಇಲ್ಲ. ನಾನು ಹೊಡೆದೆ. ಕುಂಡಿ ಬಗ್ಗೆ ಏನಾದ್ರು? ಅಲ್ಲ ಕುಂಡಿ ಬಗ್ಗೆ ನಿಂಗದಾಯ್ತಲ್ಲ. ಕುಂಡಿ ಬಗ್ಗೆ ಅಲ್ಲ ನಿಂಗದಾಯ್ತಲ್ಲ ಈಗ. ಈಗ ಮೂರಕ್ಕೆ ವಾಪಸ್ ಮೂರು ಕೊಡಬೇಕು. ಕೊಡ್ತೀನಿ ಮೂರು. ಏನು? ಓಯ್ ಏನ್ ಹೇಳ್ತೀಯ? ಜನಕ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಜನಕ ಜನಕ ಅಪ್ಪ 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 ಇನ್ಯಾವುದು ನಾನು ಎಷ್ಟೊತ್ತಿಗೆ ಹೇಳೋದು ಬಾಯಿ? ಹಾ? ಏನು? ಬೆಟ್ಟು ಭೀಮನ ಕೊಟ್ಟು ಬಾತನ ಎಲ್ಲ ಆಗ್ತೀರ? ನಿನಗೆ ಬೇಕಾದಂತಹ ಉತ್ತರವನ್ನ ಏನ? ಹೇ, ಎದ್ದೆಗೆ. ನಿನ್ನದಂತಹ ವಿಷಯ ನಿನಗೆ ಬೇಡ. ಮೊದಲೇ ಹೇಳುತ್ತೇನೆ, ಊರ ಜನರ ಮಾತು ನಿನಗೆ ಬೇಡ. ಬೇಕಾದಂತಹ ಉತ್ತರವನ್ನ ಈ ಲೇಖನದಲ್ಲಿ ಬರೆದಿದ್ದೇನೆ. ಇದು ನಿನಗೆ ಕೊಟ್ಟಿದ್ದಲ್ಲ, ಆ ಕೃಷ್ಣನಿಗೆ ಕೊಟ್ಟಿದ್ದು. ಈ ಲೇಖನವನ್ನು ತೆಗೆದು ಕೃಷ್ಣನಿಗೆ ಕೊಡು. ಆದರೆ ನಾನೊಂದು ಕೇಳುತ್ತೇನೆ, ರಾತ್ರಿಗೆ ನೆನಪಿನ ಶಕ್ತಿ ಕಡಿಮೆ ಅಂತ. ಹಾಗಾಗಿ ಒಂದು ನೆನಪಿನ ಗುಳಿಗೆ ಕೊಡ್ತೇನೆ. ಹೋಗಿ ಹೇಳದಿದ್ದರೆ ಚಂದ. ಆವಾಗ ಹೊಯ್ಕೊಳ್ತಾ ಇದ್ದಂತೆ. ಆ ಹೊಯ್ಕೊಳಗೆ
ಜನರು ಅಪ್ಪನ ನಾನು ಯಾವಾಗ ಯಾರು? ಯುದ್ಧ ಮಾಡುವಂತ ಪೂರ್ವದಲ್ಲಿ ಅಪ್ಪನ ವಿಷಯ ತೆಗೆದಿ ಅಂದೆ. ನಿನ್ನ ಅಪ್ಪ ಯಾರನ್ನು ಕೇಳಿದ್ರೆ ಪಾಂಡು ಚಕ್ರವರ್ತಿ ಅಂತ ಅಂದ್ರೆ ಅವನು ನೈತಿಕವಾದ ಅವನ ಬಲ ಹುಡುಕಿಸಬೇಕಂತ ಮಾಡಿದ್ದಾನೆ. ನೀವೆಲ್ಲ ವಿಚಾರ ನಾನು ಹುಡುಕಿಸಿದ್ದೇವೆ ಅಪ್ಪ ಅಪ್ಪ ಅದು ನಿಮಗೆ ಚಿಂತೆ ಮಾಡಬೇಕಂತ ಏ ಇಲ್ಲಪ್ಪ ಇಲ್ಲಪ್ಪ. ಈಗ ರಸಗಾಡಿ ಅಂತ ಅವ್ರು ಒಳ್ಳೆಯ ಹೋಗ್ತಾರೆ. ಈಗ ಇವತ್ತು ಹೀಗೆ ಮಾಡ್ಕೊಂಡು ಈಗ ಹೋಗು. ತಪ್ಪೇಂತ ಬೇಡ ಹೀಗೆ ಆಯ್ತಾ? ಸಂಧಾನವೂ ಸಹ ವಿಫಲವಾಗಿ ಹೋಯಿತು. ಅದಕ್ಕಾಗಿ ಅಣ್ಣನಾದಂತಹ ಬಲಭದ್ರನಲ್ಲಿ ವಿಚಾರವನ್ನು ಹೇಳಿದ್ದಾಗಲೇ ಯಾದವ ಸೇನೆಯನ್ನು ಕುರಿತಾಗಲೇ ತಂದುನಿಂತದ್ದೇ ಕಾಮ್ಯ ಕವಲವಲ್ಲವೇ? ಅದಕ್ಕಾಗಿ ನಾನು ಬಂದದ್ದು ಪಾಂಡವರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಪಾಂಡವರಿಗೆ ಗೊತ್ತಾಗಬೇಕು ಅಂತಾದರೆ ಅಲ್ಲ ಮೂಲಲೋಕಕ್ಕೂ ಗೊತ್ತಾಗಬೇಕು. ಅದಕ್ಕಾಗಿ ನನ್ನಲ್ಲಿರುವ ಪಾಂಚಜನ್ಯವನ್ನು ಮೊಳಗಿಸಿ ಬಿಡ್ತೇನೆ. ಕಾಮ್ಯಕಾವನದಲ್ಲಿ ರಣಕೋಲಾಹಲ ಅಂದರೆ ಪಾಂಚಜನ್ಯದ ಮೊಳಗು ಕೇಳುತ್ತಾ ಇದೆ. ಯಾದವ ಸೇನೆಯನ್ನು ಕೂಡಿಕೊಂಡು ಕೃಷ್ಣ ಪರಮಾತ್ಮ ಬಂದಿದ್ದಾನೆ ಎಂಬುದಕ್ಕೆ ಸಂಶಯವೇ ಇಲ್ಲ. ಹಾಗಾಗಿ ನೇರವಾಗಿ ಪಾಂಡವರು ಸಂಸ್ಕಾರವಂತರು, ವಿವೇಕಿಗಳು ಎನ್ನುವುದಾಗಿ ನಾನು ಭಾವಿಸುತ್ತೇನೆ. ಮನೆಗೆ ಬಂದಂತವರನ್ನು ಸ್ವಲ್ಪ ಸಹಕರಿಸಬೇಕು, ಮಾತನಾಡಿಸಬೇಕು ಎನ್ನುವಂತ ಸಣ್ಣ ಸಂಸ್ಕಾರವು ನಿಮಗೆ ಇಲ್ಲದಾಗಿರುವುದು. ಮನೆಯ ಮುಂದೆ ಚಂದಾವನ ಮಾಡುವುದೆಲ್ಲ ಅಪಚಾರ. ಬಂದವರು ಬರುವ ರೀತಿಯಲ್ಲೇ ಬಂದಿದ್ದಿತ್ತು, ಬೇಕಾದ ರೀತಿಯಲ್ಲಿ ಸತ್ಕರಿಸುವುದು. ಆದರೆ ಬಂದ ರೀತಿ ಹೇಗೆ? ಯುದ್ಧವನ್ನೇ ಮಾಡುವುದಕ್ಕಾಗಿ, ಪಾಂಡವರಿಗೆ ಹೊಡೆಯುವುದಕ್ಕಾಗಿ ಬಂದವರು ಯಾಕೆ ಮಾತನಾಡಿಸಬೇಕು? ನೋಡೋಣ ಅವರೇ ಮಾತಾಡ್ತಾರೆ. ಕೆಲಸ ಆಗಬೇಕಾದದ್ದು ನನಗಲ್ವಾ? ನಾನೇ ಮಾತಾಡ್ತೇನೆ. ಓ ಬಾಬಾ, Oh,
Thank you.
ಆದ ನಿಮಗೆ ಗೌರವ ಮನ್ನಣೆಗಳು ಸಿಗುತ್ತದೆ. ನಾನು ಕೂಡ ಈ ಗಯಗಂಧರ್ವನ ನೆವವನ್ನು ಇಟ್ಟುಕೊಂಡು ಕೃಷ್ಣನಿಗೆ ತಾಗಿದ್ರೆ ತಾನೂ ಒಬ್ಬ ಜನಾಗಮನು ಎನ್ನುವುದಾಗಿ ಭಾವಿಸಿದ್ದೀಯ. ಅದಕ್ಕಾಗಿ ನಿನಗೂ ನಿನ್ನ ಅಣ್ಣ ತಮ್ಮಂದಿರು ನಿನ್ನ ಕುಲ ಕುಟುಂಬಕ್ಕೂ ದೊಡ್ಡ ನಮಸ್ಕಾರ. ಯಾಕೆ ಈ ದೊಡ್ಡ ನಮಸ್ಕಾರ? ನೀ ತುಂಡತನ ಮಾಡಿದೆಯಲ್ಲ, ಏನು ತುಂಡತನ? ನಂಡತನವನ್ನು ಬಿಟ್ಟಿದ್ದು, ಆ ಗಯನನ್ನು ಇರಿಸಿಕೊಂಡಿದ್ದು. ಓ ಭಾವ, ಅದೊಂದು ಕಾಲದಲ್ಲಿ ಪಾಂಡು ಚಕ್ರವರ್ತಿಯ ಮಕ್ಕಳಾದಂತಹ ನಾವು ನಾಡಿನಲ್ಲಿದ್ದೆವು. ಒಂದು ಯಾವ ರೀತಿಯಾದಂತಹ ಬೇಸರವಾಗಲಿಲ್ಲ. ತಂದೆಯವರು ಕಳೆದು ಹೋದ ನಂತರ ಭೀಷ್ಮಾಚಾರ್ಯರ ಆಜ್ಞೆಯಂತೆ ನಮ್ಮನ್ನೆಲ್ಲ ಕುಂತಿ ದೇವಿಯೊಂದಿಗೆ ಹಸ್ತಿನಾಪುರಕ್ಕೆ ಕರೆತಂದಾಗಿ ಅಲ್ಲಿಯೂ ಕೂಡ ದಾಯಾದಿ ಮತ್ಸರದಿಂದ ಕೌರವರು ನಮ್ಮ ಮೇಲೆ ಆಡಿದಂತಹ ಆಟಗಳದೆಷ್ಟು ಅಂದೂ ಕೂಡ ನಾವು ಯಾವ ಕಾರಣಕ್ಕೂ ಬೇಸರಿಸಿಕೊಳ್ಳಲಿಲ್ಲ. ಮುಂದೊಂದು ದಿನ ಆ ಹಸ್ತಿನಾಪುರದ ಚಕ್ರವರ್ತಿ ಸ್ಥಾನವನ್ನು
ಎಲ್ಲ ಕಡೆಯಲ್ಲೂ ಕೂಡ ಕಸವನ್ನು ಬದುಕಿ ಹಾಕುತ್ತಾ ಇದ್ದೇವೆ. ಅಂತಹ ಧೀರೋದಾತ್ತ ನಾಯಕನೊಬ್ಬ ಕಸವನ್ನು ತೆಗೆಯುತ್ತಾನೆ ಅಂತ ಹೇಳಿದರೆ ಅವನನ್ನು ಅನುಸರಿಸಿ ಅದೆಷ್ಟೋ ಪ್ರಜಾವರ್ತನವೂ ಕೂಡ ಅವನನ್ನೇ ಅನುಸರಿಸುವುದರ ಮೂಲಕವಾಗಿ ದೇಶವೇ ಕಸದ ನಿರ್ಮೂಲನೆಯಾಗಿರುವಂತಹ ಭಾವವನ್ನು ಅಂದು ನಾವು ನಂಬಿದ್ದೆವು. ನಮ್ಮಮ್ಮ ಕುಂದಿದ್ದೇವೆ, ನಮ್ಮ ಐವರ ಕೈಯನ್ನು ನಿನ್ನ ಕೈಗೆ ಇಟ್ಟು ಈ ಮಕ್ಕಳನ್ನು ಸುರಕ್ಷಿತವಾಗಿ ಕಾಪಾಡಬೇಕು ಎಂಬುದಾಗಿ ಹೇಳಿದೆ. ಅಂದು ನೀನಾಡಿದ್ದೇನೆ ನಮಪ್ರಾಣಾಮಿ ಪಾಂಡವಾಹ ಅಂತ ಹೇಳಿಕೊಂಡು ಅಂತಹ ಪಾಂಡವರನ್ನ ಪ್ರಾಣೋಪಾದಿಯಲ್ಲಿ ಸಂರಕ್ಷಣೆ ಮಾಡುತ್ತಾ ಬಂದವರು. ಅಂತಹ ನೀರಿನ ಎತ್ತಕ್ಕೆ ಗಯಗಂಧರ್ವನು ನಿಮಿತ್ತದಿಂದಾಗಿ ನಮ್ಮನ್ನು ಪಡೆಯಲಿಕ್ಕೆ ಬಂದಿದ್ದೇವೆ. ಅಲ್ಲದೆ ಗಯಗಂಧರ್ವನನ್ನು ಇಟ್ಟುಕೊಳ್ಳಲಿಕ್ಕೆ ಕಾರಣವಿಲ್ಲ. ಆತ ಬಂದಾಗ ಆತ ನಿನ್ನಿಂದ ಶಪಿಸ್ತನಾಗಿ ಅಥವಾ ನೀನು ಶಪಥವನ್ನು ಗೈದಿದ್ದೇನೆಂಬುದು ನಮಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಒಂದಾತ ಕೇಳಿದ್ದೇನೆ, ನಿನ್ನ ಅಣ್ಣನ ಪಾದದಾಣೆಯಾಗಿಯೂ ನನ್ನ ಪ್ರಾಣವನ್ನು ಸಂರಕ್ಷಣೆ ಮಾಡುತ್ತೀಯಾ ಎಂಬುದಾಗಿ ಶಪಥ ಮಾಡಿ ಎಂದಿದ್ದಾರೆ. ಅದರಂತೆಯೇ ಅವನನ್ನು ಸಂರಕ್ಷಿಸಿದ್ದಾಯಿತು. ಆದರೆ ಭಾವ ಕಾಯಬೇಕಾದಂತಹ ಕೊಲ್ಲುವುದಕ್ಕೆ ಬಂದೆಯಲ್ಲ, ಎಂತಹ ಬುದ್ಧಿಗೇಡಿತನನ್ನು ನೀನು ನಿನ್ನ ಬುದ್ಧಿಯನ್ನು ಗೊತ್ತಾ? ಬುದ್ಧಿವಂತರ ಕಾಲ ಗೊತ್ತು Oh
ನನ್ನಲ್ಲಿಗೆ ಬಂದು ಕೃಷ್ಣ ಈಗೊಂದು ಸಮಸ್ಯೆಯಾಗಿದೆ. ಗಯಗಂಧರ್ವನು ನಿನ್ನ ವೈರ ಎನ್ನುವುದು ನನಗೆ ತಿಳಿಯಲಿಲ್ಲ. ಅದಕ್ಕಾಗಿ ಮೊದಲೇ ಮಾತುಗಳು ಇಟ್ಟುಕೊಂಡಿದ್ದೆ. ನನ್ನನ್ನು ತಪ್ಪಾಯಿತು, ಕ್ಷಮಿಸು ಬಿಡು ಎನ್ನುವುದಾಗಿ ಒಂದು ಮಾತನ್ನಾದರೂ ಹೇಳಿದಿರ. ಭಾವ ಶಾಸ್ತ್ರ ಅದಕ್ಕೆ ಒಪ್ಪುವುದಿಲ್ಲ ಭಾವ. ಯಾಕೆ ಅವನನ್ನು ಸಂರಕ್ಷಣೆ ಮಾಡುತ್ತೇನೆ ಎಂಬುದಾಗಿ ಅವನನ್ನು ಜೀವಂತವಾಗಿ ಇಟ್ಟುಕೊಳ್ಳುವಂತಹ ಅಲ್ಲ. ಅದೂ ಅಲ್ಲದೆ ಪರಮೇಶ್ವರನಲ್ಲಿಗೆ ಹೋಗಿದ್ದಾರೆ. ಅವನಿಂದಲೂ ಕೂಡ ಸಂರಕ್ಷಣೆ ದೊರಕಲಿಲ್ಲ ಎನ್ನುವಂತಹ ವಿಚಾರ ನಮಗೂ ನಾವು ಅರಿವು. ಹಾಗೊಮ್ಮೆ ಅದೇನಾದರೂ ತಿಳಿದಿದ್ದರೆ ಅಥವಾ ಆತ ನಿನ್ನಿಂದ ಸಂದಿಗ್ಧನಾಗಿದ್ದಾನೆ ಎನ್ನುವುದು ಗೊತ್ತಿದ್ದರೆ ಖಂಡಿತವಾಗಿ ತಪ್ಪನ್ನು ಮಾಡ್ತಾ ಇರಲಿಲ್ಲ. ಆ ಸಂದರ್ಭ ಸಮಯ ಎಲ್ಲವೂ ಆ ರೀತಿಯಾಗಿ ಕೂಡಿ ಬಂದದ್ದೇ ಅವನಿಗೆ ಭಾಷೆ ಕೊಡಬೇಕಾಗಿ ನಮ್ಮಿಂದೇನು ತಪ್ಪು. ನೀನು ಮಾಡಿದ ಕೆಲಸ ಏನಾಯಿತು? ಬುದ್ಧಿ ಇಲ್ಲದ ಹಾಗೆ ನನ್ನ ಮಂಥ ಬೆಳ್ಳಿಯನ್ನು ಕೊಚ್ಚಿಟ್ಟುಕೊಂಡಂತಹ ವಶೀಕರಣ ಶುದ್ಧ ಜನ ಹೇಳುವುದೇನು? ಕಳ್ಳ ಕೃಷ್ಣ ಅನ್ನುವುದ. ಹೌದು, ಬಾಲ್ಯದಲ್ಲಿ ನೀನು ಮಾಡಿದ್ದೇನು? ಗೋಪಿಕೆಯರ ಮನೆಯಲ್ಲಿದ್ದಂತಹ ಎಣ್ಣೆಯನ್ನು ಕದ್ದಿ, ಹಾಗೆಯೇ ದೊಡ್ಡವನಾದ ನಂತರ ಗೋಪಿಕೆಯರ ಸೀರೆಯನ್ನು ಕದ್ದಿ ಹೆಚ್ಚೇಕೆ ಮದುವೆಯಾಗುವಂತಹ ಸಂದರ್ಭದಲ್ಲಿ ರುಕ್ಮಿಣೀ ದೇವಿಯವರನ್ನು ಕದ್ದು ತಂದಿ. ಎಲ್ಲವೂ ಕೂಡ ಕೃಷ್ಣನ ಸೀರೆ ಎಂಬುದಾಗಿ ಜನರೆಲ್ಲರೂ ಆಡಿಕೊಂಡರು. ಆದರೆ ಅಂತಹ ಎಲ್ಲ ಮಾನುಷ ವಿಗ್ರಹನಾದಂತಹ ನೀರು ನಮ್ಮನ್ನೇ ಕಳ್ಳ ಎಂಬುದಾಗಿ ಹೇಳಿ ಈಗ ಯಾವುದೇ ಒಂದು ಅಸ್ತಿತ್ವವೇ ಇಲ್ಲದಂತಹ ಮಾತು ಯಾಕೆ ಬಂದೆ? ಒಮ್ಮೆ ನಾವು ಕಳ್ಳರು ಎಂದಾದರೆ ಅದೆಲ್ಲವೂ ಆಗಿರುವಂತಹ ಜೀವನೋದ್ಭವ ಕಳ್ಳರ ಗುರು ಕಳ್ಳ ಅಂತಹ ಗುರುವಿನೊಂದಿಗೆ ನಾವು ಸೇರಿದ್ದರಿಂದ ನಾವು ಕಳ್ಳರಾಗಿರುವುದು. ಅದು ಆಗಿ ಇಂದು ನಮ್ಮ ಧ್ಯೇಯ
ನಿನ್ನದು ಅದೆಲ್ಲ ನೀನೇ ಎಂಬುದಾಗಿ ಹಾಗೆ ಹೋಗಲಿಲ್ಲ. ಈಗ ನನ್ನನ್ನು ಶುದ್ಧಕಳ್ಳ ಎನ್ನುವುದಾಗಿ ಹೇಳ್ತೀಯ. ಬಿಡು ನಿನ್ನ ಮಾತನ್ನ. ಕೇಳಬಹುದಾಗಿ ನಾನು ಇಲ್ಲಿಯವರೆಗೆ ಬಂದವನಲ್ಲ. ಬಿಡಾಟವನ್ನು ಇದು ನೀನು ನನ್ನಲ್ಲಿ ಆ ಗಯಗಂಧರ್ವನನ್ನು ನನ್ನ ಜೊತೆ ಕೊಟ್ಟಿಯೋ ಅಥವಾ ನನ್ನಿಂದ ಶಿಕ್ಷೆಯನ್ನು ಅನುಭವಿಸ್ತೀಯೋ? ಈ ಪಾತ್ರದೊಂದಿಗೆ ನಾನು ಯುದ್ಧವನ್ನು ಮುಂದುವರಿಸಿದೆ ಅಂತಾದರೆ ನನ್ನ ಪ್ರತಿಜ್ಞೆಗೆ ಭಂಗವಾಗುತ್ತದೆ, ಸಮಯ ಮೀರಿ ಹೋಗ್ತದೆ. ಅದಕ್ಕಾಗಿ ನನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ಆ ಗಯಗಂಧರ್ವನ ಮುಟ್ಟಿದರಾಣೆ ನಿನಗೆಂದೆನೊತ ಕಾಣುವಾಣಿ ವರರು ಮುಟ್ಟಿದರಾಣೆ ನಿನಗೆಂದೆನುತ ಅರ್ಜುನನೊಡನೆ ಪ್ರತಿದಿದೆ ನೋಡಿದೆಯ ಅಂಬರದ ವಾಣಿಯನ್ನು ಮಾಡು ಎನ್ನುವುದಾಗಿ ಅದೃಶ್ಯ ವಾಣಿಯನ್ನು ನಮಗೆ ಕೇಳಿಸ್ತಾ ಇದೆ. ನಿಲ್ಲಿಸಿ ಎನ್ನುವುದಾಗಿ ಇಲ್ಲಿಯ ತನಕ ಕೊಡಿ ಒಡೆ ಕೊಟ್ಟು ಎನ್ನುವುದಾಗಿ ನಮ್ಮವರೆಲ್ಲ ಹೊಡೆದಾಡಿಕೊಳ್ತಾ ಇದ್ದಾರೆ. ಒಮ್ಮಿಂದೊಮ್ಮೆಲೆ ನಿಲ್ಲಿಸಿ ಎನ್ನುವುದಾಗಿ ದೇವತೆಗಳೇ ಹೇಳ್ತಾ ಇದ್ದಾರೆ. ಯಾಕೆ ಹೀಗೆ ದೇವ? ಇನ್ನೂ ನಾವು ನಿಲ್ಲಿಸದೇ ಇದ್ದರೆ ಅವರು ಒಪ್ಪಿಕೊಳ್ಳುತ್ತಾರೆ. ಅದಕ್ಕಾಗಿ ಯುದ್ಧವನ್ನು ನಿಲ್ಲಿಸಬೇಕು. ಯುದ್ಧವನ್ನು ನಿಲ್ಲಿಸಿರುವ ಅಂತಾದರೆ ಗಯಗಂಧರ್ವನನ್ನು ನಾನು ಸಂರಕ್ಷಣೆ ಮಾಡುತ್ತೇನೆ ಎಂಬುದಾಗಿ ಹೇಳಿದವರಲ್ಲ. ಅವನಿಗೆ ಸತ್ತು ಹೋಗಿದ್ದಾನೆ. ನೋಡಿದೆಯಾ? ಅಗ್ನಿಗೆ ಹಾರಬೇಕಲ್ಲವೇ ದೇವ? ನಾನು ಗಯಗಂಧರ್ವನನ್ನು ಕೊಂದಿದ್ದೇನೆ. ನೋಡುವ ಆ ಕಡೆಯಲ್ಲಿ ಗಯಗಂಧರ್ವ ಹೋಗ್ತಾ ಇದ್ದಾನೆ. ನಾನು ಒಬ್ಬ ಹುಡುಗ ನಡೆದುಕೊಂಡು ಹೋಗ್ತಾ ಇದ್ದಾನಲ್ಲ ಅಲ್ಲಿ. ಅಂದರೆ ಗಯಗಂಧರ್ವ ಸಾಯಲಿಲ್ಲ, ಮತ್ತೆ ಎಲ್ಲವೂ ನನ್ನ ಮಾಯಕ, ಇನ್ನೂ ಕೂಡ ನನ್ನ ಲೀಲೆಯೇ ದೇವ. ನನ್ನ ನಾಟಕ. ಯಾಕೆ ಹೀಗೆ? ನನ್ನ ನಾಟಕದಲ್ಲಿ ನಾವೇ ಸೂತ್ರಧಾರಿ, ಗಯನಿ ಪಾತ್ರಧಾರಿ. ನಾವೆಲ್ಲ ಏನು ದೇವ? ನೀವೆಲ್ಲರೂ ಇದನ್ನು ಕೇಳಬೇಕಾದವರು. ಮುಂದೊಂದು ಸಂದರ್ಭದಲ್ಲಿ ಮಹಾಭಾರತ ಎನ್ನುವಂತಹ ಯುದ್ಧ ಎನ್ನುವುದು
ಮಾಡಬೇಕು. ಒಂದೊಂದು ಸಂದರ್ಭದಲ್ಲಿ ಕೃಷ್ಣನ ಆಜ್ಞೆಯನ್ನು ಮೀರಿಯಾದರೂ ಕೊಟ್ಟ ಭಾಷೆಯನ್ನು ಪಾಂಡವರು ಉಳಿಸಿಕೊಳ್ತಾರೆ ಎಂಬುದನ್ನು ಲೋಕಮುಖಕ್ಕೆ ದೂರಪಡಿಸುವುದಕ್ಕಾಗಿ ಈ ನಾಟಕವನ್ನು ನಾನೇ ಮಾಡಬೇಕಾಗಿದೆ. ಇಂಥ ನಾಟಕ ಇನ್ನ ಆಡಬೇಡಿ ದೇವರೇ. ಯಾಕೆ ಬಲ್ಲಿರ ನಾವೆಲ್ಲ ಎಣಿಸಿಕೊಂಡದ್ದೇವೆ ದೇವನಾದಂತಹ ನೀನು ನಮ್ಮನ್ನು ಸದಾಕಾಲ ಸಂರಕ್ಷಿಸುವವನು ಎಂದು. ಅಂತಹ ನಿನ್ನಲ್ಲಿಯೇ ಯುದ್ಧ ಮಾಡಬೇಕಾದಂತಹ ಪ್ರಸಂಗ ಬಂದಾಗ ನಮಗೆ ಏನು ಮಾಡಬೇಕೆಂದು ಯೋಚನೆ ಇಲ್ಲ. ಆದರೂ ಕೂಡ ಇದು ಒಂದು ನಿರ್ದೇಶನವೇ ಎಂದು ತಿಳಿದ ನಂತರ ಯಥಾಮತಿಯಾಗಿ ನಾವು ಮಾತ್ರವನ್ನು ಮಾಡಿದ್ದೇವೆ. ಎಷ್ಟು ಸರಿ ಮಾಡಿದ್ದೇವೋ ಎಷ್ಟು ಮಾಡಿದ್ದೇವೆ. ಇದರಲ್ಲಿ ನಿನ್ನದು ಎಳ್ಳಷ್ಟು ತಪ್ಪಿಲ್ಲ. ನೀನು ನಿಶ್ಚಿಂತನಾಗಿರು.